ಎಲ್ರಿಗೂ ನಾನು ಮೊದಲನೇ ಹೇಳ್ತಾ, ಪ್ರತಿಯೊಬ್ಬರು ನಿನ್ನೆ ಆಗಿರೋ ಘಟನೆಗೆ ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಏನಾಯಿತು, ಇದು ಸರಿಯಲ್ಲ. ಇದು ಯಾರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಸೆಕೆಂಡ್ರಿ. ಅದು ನಾವೆಲ್ಲರೂ ಅದನ್ನು ಭಾರತೀಯರ ಹಾಗೆ ಇದನ್ನು ಖಂಡಿಸಲೇಬೇಕಿದು. ಇದು ರಾಮೇಶ್ವರಂ ಕೆಫೆಗೆ ಆಗಿರೋದು ಅಂತಲ್ಲ, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತೊಗೊಳ್ಬೇಕು ನಾವೆಲ್ಲ. ನಾವು ಇಂಡಿಯಾ ಇಸ್ ಗ್ರೋಯಿಂಗ್, ಇಂಥ ದುಶ್ಮನಗಳು ಬಂದೇ ಬರ್ತಾರೆ ನಮ್ಮ ಹೋಗ್ಬೇಕಾದ್ರೆ. ಇದೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ, ಬರಲಿ ಯಾರು ಬರ್ತಾರೆ ಬರಲಿ, ನೋಡಿ ಬಿಡೋಣ. ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ, ನಾವು ಅಷ್ಟು ಮೇಲೆ ಎದ್ದೇ ಹೇಳ್ತೀವಿ ನಾವು. ಶುಕ್ರವಾರ ಆಗಿದೆ ಇನ್ಸಿಡೆಂಟ್. ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ. ಆ ಶಿವರಾತ್ರಿ ದಿನ ನಮ್ಮ ಇನ್ನೊಂದು ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು. ಇನ್ನೂ ಒಂದು 100ರಷ್ಟು ಎನರ್ಜಿ ತೊಗೊಂಡು ನಾವು ಮೇಲೆ ಹೇಳ್ತೀವಿ ನಾವೆಲ್ಲ. ನಮಗೆ ಸಂತಾನ ಹೇಳೋಕ್ಕೆ ಯಾರ್ಯಾರು ಬಂದಿದ್ರು ನಮ್ಮೆಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಒಂದನೇ ಹೇಳ್ತಾ, ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮ್ಮ ಸಿ ಎಮ್ ಇಂದ ಹಿಡ್ಕೊಂಡು, ಗವರ್ನರಿಂದ ಹಿಡ್ಕೊಂಡು, ಡಿ ಸಿ ಎಮ್ಮಿಂದ ಹಿಡ್ಕೊಂಡು ಎಲ್ಲ ಗಣ್ಯರು, ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ, ನೀವೇ ನೋಡ್ತಾ ಇದ್ದೀರಾ. ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಕಮಿಷನರ್ ಸಾಹೇಬರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ, ನಮ್ಮ ಮಾಧ್ಯಮರು, ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು. ನೀವು ನನಗೆ ಸಹಾಯ ಮಾಡಬೇಕು ಇದನ್ನು ಇನಾಗ್ರೇಷನ್ ಮಾಡ್ಕೊಳ್ಳಲಿಕ್ಕೆ.